ಮಾಂಸ ಸ್ವಲ್ಪ ಕಡಿಮೆ ಇದ್ದಾಗಿ ಉಂಟಲ್ಲ ಅಲ್ಲ ನೋಡಿ. ಇದು ಕಚ್ಚ ಹಾಕಿದ್ವಿ ನೋಡಿ, ಒಳ್ಳೆ ಬೆಂದಿದೆ. ಏಡಿ ಪ್ರಿಯರಿಗಂತೂ ತುಂಬ ಇಷ್ಟ ಆಗುತ್ತೆ, ಸ್ಪೆಷಲಿ ನನ್ನ ಮಗನಿಗಂತೂ ತುಂಬ ಇಷ್ಟ ಆಗುತ್ತೆ. ಒಂದು ಕಾಲ ಅವನಿಗೆ ಇಡಬೇಕಾಗ್ತದೆ. ಎಷ್ಟು ಮಾಡಿ ನೋಡಿ ಮಾಂಸ ನೋಡಿ, ಇದನ್ನ ಎಷ್ಟು ದೊಡ್ಡ ಕಾಲು ನೋಡಿ. ವಾವ್, ಫಸ್ಟ್ ಟೈಮ್ ನಾನು ಇದನ್ನು ಕುಕ್ ಮಾಡೋದು ಹಾಗೆ. ಹಾಯ್ ಎಲ್ಲರಿಗೂ, ದೊಡ್ಡ ಏಡಿ ಸಿಕ್ಕಿದೆ ನೋಡಿ, ಎಷ್ಟು ದೊಡ್ಡದುಂಟು ಅಂತ. ವಾವ್, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಇಷ್ಟು ದೊಡ್ಡ ಏಡಿಯನ್ನ ಅಡುಗೆ ಮಾಡೋದು. ತುಂಬ ದೊಡ್ಡದುಂಟು. ಈಗ ಫಸ್ಟಿಗೆ ಇದನ್ನ ಕಟ್ ಮಾಡಿ ಕ್ಲೀನ್ ಮಾಡುವ ಬನ್ನಿ. ಓಕೆ, ಇವರು ನೀರು ಹಾಕಿ ಸ್ವಲ್ಪ ವಾಶ್ ಮಾಡ್ತಾ ಇದ್ದಾರೆ ನೋಡಿ. ಓಕೆ, ಕಟ್ ಮಾಡ್ತಾ ಇದ್ದಾರೆ. ನಾವು ಫಸ್ಟ್ ಟೈಮ್ ಇಷ್ಟು ದೊಡ್ಡ ಏಡಿಯನ್ನು ಆ್ಯಕ್ಚುಲಿ ಕಟ್ ಮಾಡೋದು, ಹಾಗೆ ಸ್ವಲ್ಪ ಭಯ ಆಗ್ತದೆ. ನಿಮಗೆ ಆಗ್ತದೆ ಭಯ? ಹಾಂ, ಅಂದರೆ ನೋಡಿ ಅಂತ ಎಷ್ಟು ದೊಡ್ಡದುಂಟು ಕಾಲು. ಓ, ಕಚ್ಚಿದ್ರೆ ಅಯ್ಯೋ ದೇವರೇ, ನನಗೆ ಹೆದರಿಕೆ ಆಗ್ತದೆ. ಆಯಿತು, ಇದು 1.5 kg ಉಂಟು. ನಾವು ತೂಕ ಮಾಡಿ ತಂದದ್ದು, ಮಾರ್ಕೆಟಿಂದ ತಂದದ್ದು, ನಮಗೆ ಸಿಕ್ಕಿದ್ದಲ್ಲ. ನಾವು ಸಾಮಾನ್ಯವಾಗಿ ಹಿಡಿತೇವೆ, ನಮಗೆ ಇಷ್ಟು ದೊಡ್ಡ ಸಿಕ್ಕುದಿಲ್ಲ ಇಲ್ಲಿ. ಇದು ಮಾರ್ಕೆಟಿಂದ ತಂದದ್ದು. ಇದರಲ್ಲಿ ಒಳ್ಳೆ ಮಾಂಸ ಇರ್ತದೆ, ಮಕ್ಕಳಿಗೆಲ್ಲ ಕೊಡಲಿಕ್ಕೆ ಭಾರಿ ಒಳ್ಳೆದಿದು ನೋಡಿ. ಒಳ್ಳೆ ಮಾಂಸ ಉಂಟು. ಇದುವೇ ಸುಮಾರು ಒಂದು 1/2 kg ಉಂಟು. ವಾವ್, ಇಲ್ಲೆಲ್ಲ ಕೈ ಹಾಕಿದ್ರೆ ಕಟ್ ಆಗ್ಬೋದು ಕೈ ನೋಡಿ, ಅಲ್ಲಿ ಜಾಗ್ರತೆಯಾಗಿರ್ಬೇಕು. ಓಕೆ, ಈಗ ಏಡಿಯನ್ನು ಕಟ್ ಮಾಡುವ. ಇದು ಗಂಡ ಹೆಣ್ಣು ಏಡಿಯಾ? ಇದು ಯಾವುದು ಹೆಣ್ಣ? ಹೆಣ್ಣಲ್ಲ, ಅದು ಅದು ಇದು ನೋಡುವ ಗೊತ್ತಾಗ್ತದೆ ಕವರ್ ಅದರದ್ದು. ತೆಗಿಬೇಕು ಅದು, ಇದು ಮಾತ್ರ ತೆಗೀರಿ, ಕತ್ತರಿಯಲ್ಲಿ ತೆಗೆದ್ರೆ ಇತ್ತು. ಇದರಲ್ಲಿ 4 ತುಂಡು ಮಾಡ್ಬೋದು, ಅಡ್ಡಕ್ಕೆ ಮತ್ತು ಹೀಗೆ 4 ತುಂಡು ಮಾಡಿದರೆ ಆಯಿತು. ಮತ್ತು 2 ಕಾಲುಂಟು, ಅದಕ್ಕೆ ಒಂದು ಕ್ರ್ಯಾಕ್ಸ್ ಹಾಕಿದರೆ ಮತ್ತು ಅಡುಗೆಯನ್ನು ಮಾಡ್ಬೋದು. ಮಾಂಸ ಉಂಟಾ? ಉಂಟು, ಒಳ್ಳೆ ಮಾಂಸ ಉಂಟಲ್ಲ.
ಅದಕ್ಕೆ ಸ್ವಲ್ಪ ಕ್ರ್ಯಾಕ್ಸ್ ಹಾಕ್ತಾರೆ, ಆಗ ಒಳ್ಳೆ ಟೇಸ್ಟ್ ಆಗ್ತದೆ. ಇಲ್ಲಿ ಕ್ರ್ಯಾಕ್ ಹಾಕಿ ಮಸಾಲೆ ಎಲ್ಲ ಒಳಗೆ ಹೋಗಿ ಸ್ವಲ್ಪ ಲೈಟಲ್ಲಿ ಕ್ರ್ಯಾಕ್ ಹಾಕಿದ್ರೆ ಸಾಕು. ಇಲ್ಲಿ ಉಂಟಾ ಅಲ್ಲಿ ಸಾಕು. ಏಡಿ ಸೂಪು, ಏಡಿ ಪೆಪ್ಪರ್, ಏಡಿ ಸುಕ್ಕ, ಏಡಿ ಮಸಾಲ, ಕೇರಳ ಸ್ಟೈಲ್ ಏಡಿ ರೋಸ್ಟು, ಏಡಿ ಕಬಾಬ್ ಎಲ್ಲ ಮಾಡ್ಬೋದು. ಏಡಿ ಕಟ್ಟಿಂಗ್ ಕ್ಲೀನಿಂಗ್ ಎಲ್ಲ ಆಯ್ತು. ಈಗ ಸಾರು ಮಾಡ್ಲಿಕ್ಕೆ ಸ್ವಲ್ಪ ಈರುಳ್ಳಿ ಟೊಮೆಟೊನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಡುವ. 2 ಟೊಮೆಟೊ ಹಾಕ್ತಾ ಇದ್ದೀನಿ, ಸ್ವಲ್ಪ ಮಸಾಲ ಜಾಸ್ತಿ ಇರಲಿ ಅಂತ. 1 ಏಡಿ ಅಲ್ಲ, ಹಾಗೆ ಹೇಗೆ ಬೇಕು ಹಾಗೆ ಕಟ್ ಮಾಡ್ಬೋದು. ನಾನು ಉದ್ದಕ್ಕೆ ಕಟ್ ಮಾಡೋದು. ಹಸಿ ಮೆಣಸಿನ್ಕಾಯಿ ಒಂದೇ ಹಾಕ್ತಾ ಇದ್ದೀನಿ, ಜಾಸ್ತಿ ಖಾರ ಮಾಡೋದಿಲ್ಲ ನಾನು. ಹೇಳಿ ಸ್ವಲ್ಪ ಹೀಟೇ ಬಾಡಿಗೆ. ಮತ್ತು 2 ಈರುಳ್ಳಿ ಹಾಕ್ತಾ ಇದ್ದೀನಿ. ದೊಡ್ಡದಾದರೆ 1 ಕೂಡ ಸಾಕಾಗ್ತದೆ, ನಾನು 2 ಹಾಕ್ತೇನೆ, ಸ್ವಲ್ಪ ಮಸಾಲ ಇರಲಿ ಅಂತ. ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಶುಂಠಿ, ಸ್ವಲ್ಪ ಜಜ್ಜಿದ್ರೆ ಆಯಿತು, ಒಳ್ಳೆ ಪೇಸ್ಟ್ ಆಗಬೇಕಂತೇನಿಲ್ಲ. ಸಾಕಿಷ್ಟಾದರೆ ಇನ್ನು ಸಾರು ಮಾಡುವ. ನೋಡಿ ಲೈಟಾಗಿ ಕ್ರಷ್ ಮಾಡಿದ್ದೇನೆ. ನಮ್ಮದು ರೈಸ್ ರೆಡಿ ಆಗ್ತಾ ಉಂಟು, ರೆಡಿಯಾಗಿದೆ. ಬೆಂದಿದೆ ಇಲ್ವ ಅಂತ ನೋಡಲಿಕ್ಕೆ ಜಸ್ಟ್ ಬೆಂದಿದೆ. ರೈಸ್ ಹೊರಗೆ ಮಾಡೋದು, ಅಂದರೆ ರೈಸ್ ಕುಕ್ಕರಲ್ಲೆಲ್ಲ ಮಾಡಬಾರ್ದು, ಅಷ್ಟು ಒಳ್ಳೆಯದಲ್ಲ ಹೆಲ್ತಿಗೆ. ತೆಂಗಿನೆಣ್ಣೆ, ಸಾಸಿವೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೆಟೊ, ಇದೆಲ್ಲ ಒಳ್ಳೆ ಸಾಫ್ಟ್ ಆಗಬೇಕು. ಒಳ್ಳೆ ಸಾಫ್ಟ್ ಆಗಲಿ. ಈಗ ಇದಕ್ಕೆ ಮಸಾಲೆ ಹಾಕುವ. ನೀವು ಬೇಕಿದ್ರೆ ಚಿಲ್ಲಿ ಪೌಡ್ರು, ಟರ್ಮರಿಕ್ ಪೌಡ್ರು, ಕೊತ್ತಂಬರಿ ಪುಡಿ, ಜೀರಿಗೆ ಪುಡಿ ಅದನ್ನು ಹಾಕ್ಬೋದು, ಗರಂ ಮಸಾಲ ಪುಡಿಯನ್ನು ಹಾಕ್ಬೋದು. ನಾನು MR ಮಸಾಲ ಹಾಕ್ತೇನೆ. ಅದೆಲ್ಲ ಹಾಕೋದಕ್ಕಿಂತ ಇದು 1 ಪುಡಿ ಹಾಕ್ಬೋದು, ನಿಮಗೆ ಈಸಿ ಆಗ್ತದೆ. ನಾನು ಇಲ್ಲಿ 1.5 ಟೇಬಲ್ ಚಮಚದಷ್ಟು ಹಾಕ್ತೇನೆ, ನೋಡಿಕೊಂಡು ಹಾಕಿದರೆ ಆಯಿತು. ಓಕೆ, ನಿಮ್ಮ ಹತ್ರ ಇದು ಇಲ್ಲ ಅಂದರೆ
ನಾರ್ಮಲ್ ನೀವು ಚಿಲ್ಲಿ ಪೌಡ್ರು, ಕೊರಿಯಾಂಡರ್ ಪೌಡರ್, ಜೀರಾ ಪೌಡ್ರು, ಗರಂ ಮಸಾಲ ಪೌಡ್ರು ಹಾಕಿದ್ರೆ ಆಯಿತು. ಸ್ವಲ್ಪ ಉಪ್ಪು, MR ಮಸಾಲದಲ್ಲಿ ಸ್ವಲ್ಪ ಉಪ್ಪು ಇರ್ತದೆ, ಹಾಗಾಗಿ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಇದು ಮಸಾಲ ಒಳ್ಳೆ ಸಾಫ್ಟ್ ಆಗಬೇಕು, ಮತ್ತೇನೆ ನಾವು ಏಡಿಯನ್ನು ಹಾಕುವ. ಒಳ್ಳೆ ಸಾಫ್ಟ್ ಆಗಲಿ ಇದು. ಸ್ವಲ್ಪ ನೀರು ಹಾಕುವ, ಬೇಕಿದ್ರೆ ಮಾತ್ರ ನೀರು ಹಾಕಿದ್ರೆ ಆಯ್ತು. ನಾನು ಸ್ವಲ್ಪ ಹಾಕ್ತೇನೆ, ಒಂದು ಅರ್ಧ ಲೋಟದಷ್ಟು. ಒಳ್ಳೆ ಸಾಫ್ಟ್ ಆಗಲಿ. ಮಸಾಲ ಸಾಫ್ಟ್ ಆಗಿದೆ ನೋಡಿ, ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ. ಸಾಕಿಷ್ಟ ಆದರೆ ಏಡಿಯನ್ನು ಹಾಕುವ. ಇದು ಸ್ವಲ್ಪ ಹೀಗೇನೆ ಬೇಯ್ದು ಮತ್ತೆ ನಾನು ಮಿಕ್ಸ್ ಮಾಡ್ತೇನೆ. ಈಗ ಮಿಕ್ಸ್ ಮಾಡೋದಿಲ್ಲ, ಅದು ಕಷ್ಟ ಆಗ್ತದೆ ಮಿಕ್ಸ್ ಮಾಡಲಿಕ್ಕೆ. ಸ್ವಲ್ಪ ಹೊತ್ತು ಬೇಯಲಿ, ಮತ್ತೆ ಮಿಕ್ಸ್ ಮಾಡುವ. ನೋಡಿ ಏಡಿ ಕಲರ್ ಚೇಂಜ್ ಆಗಿದೆ, ಒಳ್ಳೆ ಕೆಂಪಾಗಿದೆ, ಒಳ್ಳೆ ಬೆಂದಿದೆ ಅಂತ ಅರ್ಥ. ಸುಮಾರು 10 ನಿಮಿಷ ಆಯಿತು. ಈಗ ಅದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡುವ ಮಸಾಲ ಜೊತೆ. ಸ್ವಲ್ಪ ದೊಡ್ಡದುಂಟಲ್ಲ, ಹಾಗೆ ಮಿಕ್ಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಮಸಾಲನ ಇದ್ರ ಮೇಲೆ ಹಾಕಿ ಮಾಡಿದ್ರೆ ಮಿಕ್ಸ್ ಮಾಡಿದ್ರೆ ನೋಡಿ, ಅದು ಮಿಕ್ಸ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಯ್ತು. ನಾನು ಅದಕ್ಕೆ ಅದರ ಕಾಲನ್ನು ತೆಗೆದು ಮತ್ತೆ ಮಿಕ್ಸ್ ಮಾಡಿ ಈಗ ವಾಪಸ್ ಹಾಕ್ತಾ ಇದ್ದೇನೆ. ಎಷ್ಟು ದೊಡ್ಡ ಕಾಲು ನೋಡಿ, ವಾವ್! ಫಸ್ಟ್ ಟೈಮ್ ನಾನು ಇದನ್ನು ಕುಕ್ ಮಾಡೋದು. ಹಾಗೆ ಇದು ಬೆಂದಿದೆ, ಮಸಾಲ ಜೊತೆ ಮಿಕ್ಸ್ ಆಗಲಿ ಅಂತ. ಓಕೆ, ವಾವ್! ಏಡಿ ಕಾಲು ನೋಡಿ, ಸೂಪರ್ ಆಗಿದೆ ಅಲ್ಲ. ನನ್ನ ಮಗನಿಗಂತೂ ಏಡಿ ಅಂದರೆ ತುಂಬ ಇಷ್ಟ. ಸೊ ಅವನ ರಿಯಾಕ್ಷನ್ ಹೇಗೆ ಅಂತ ನೋಡಬೇಕು. ಮತ್ತೆ ಈಗ ಅವರು ಶಾಲೆಗೆ ಹೋಗಿದ್ದಾರೆ. ಓಕೆ, ಇನ್ನು ಸ್ವಲ್ಪ ಇದು ಬೇಯಲಿ. ಮತ್ತು ಲಾಸ್ಟ್ ಒಂದು ಸ್ಟೆಪ್ ಉಂಟು, ಅದನ್ನು ಮಾಡಿಬಿಟ್ರೆ ಆಯಿತು. ಒಳ್ಳೆ ಕುದಿ ಬರ್ತಾ ಉಂಟು. ಈಗ ಲಾಸ್ಟಿಗೆ ದಪ್ಪ ತೆಂಗಿನ ಹಾಲನ್ನು ಹಾಕುವ. ಓಕೆ, ದಪ್ಪ ತೆಂಗಿನ ಹಾಲಿದು ಒಳ್ಳೆಯದಾಗ್ತದೆ ಇದು ಹಾಕಿದರೆ. ಮೇಲಿಂದ ಬೇಕಿದ್ರೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಬೋದು. ಮತ್ತೊಮ್ಮೆ ಇದು ಕುದಿ ಬರಬೇಕಾಯ್ತಾ, ಒಳ್ಳೊಂದು ಕುದಿ ಬರಲಿ. ಲೋ ಫ್ಲೇಮಲ್ಲಿ ಇಟ್ಟಿದ್ದನ್ನು ಕುದಿಸಿದ್ರೆ ಇದು ತೆಂಗಿನ ಹಾಲು ಹಾಕಿದ ನಂತರ. ನೋಡಿ ಇದು ರೆಡಿಯಾಗಿದೆ. ಇನ್ನು ಟೇಸ್ಟ್ ಮಾಡುವ. ಓಕೆ, ರೈಸ್ ರೆಡಿಯಾಗಿದೆ ನಮ್ಮದು. ಕುಚಲಕ್ಕಿ, ಏಡಿ ಲೆಗ್ ಪೀಸ್. ವಾವ್, ಎಷ್ಟು ದೊಡ್ಡ ಪೀಸ್ ನೋಡಿ. ಸಾರು, ಜೊತೆಗೆ ಒಂದು ಪಿಕ್ಕಲ್. ಇದು ಏಡಿ ಸಾರು ಸ್ವಲ್ಪ ಖಾರ ಉಂಟು, ಸ್ವೀಟ್ ಪಿಕ್ಕಲ್ ಅದಕ್ಕೆ. ಇದು ಸ್ವೀಟ್ ಮ್ಯಾಂಗೋ ಪಿಕ್ಕಲ್, ಇದಕ್ಕೆ ನಾವು ಚುಂಡ ಅಂತ ಹೇಳೋದು. ಓಕೆ, ಭಾರಿ ಒಳ್ಳೆಯದಾಗ್ತದೆ. ನಮ್ಮದು ಯೂಸ್ ಮಾಡಿ ಮಾಡಿ ಖಾಲಿ ಆಗಿದೆ. ನಿಮಗೆ ಬೇಕಿದೆ ಹೇಳಿ, ನಾನು ಕೊಡ್ತೇನೆ. ಹೋಮ್ ಮೇಡ್ ಇದು. ಸ್ವೀಟ್ ಮ್ಯಾಂಗೋನ ಸ್ಟ್ರೆಡ್ ಮಾಡಿ ಮಾಡುವಂಥದ್ದು, ಭಾರಿ ಒಳ್ಳೆಯದಾಗ್ತದೆ. ಇದು ಪದಾರ್ಥ ಎಲ್ಲ ಖಾರ ಇದ್ದಾಗ ಅದಕ್ಕೆ ಜೊತೆಗೆ ಸ್ವಲ್ಪ ಸ್ವೀಟ್ ಆಗಿರುವಂಥ ಪಿಕ್ಕಲ್ ಟೇಸ್ಟ್ ಮಾಡಿ ನೋಡಿ, ಒಳ್ಳೆಯದಾಗ್ತದೆ. ಟೇಸ್ಟ್ ಮಾಡುವಲ್ಲ. ದೊಡ್ಡ ಏಡಿ, ಅದು ಮಾಂಸ ಸ್ವಲ್ಪ ಕಡಿಮೆ ಇದ್ದಾಗೆ ಉಂಟಲ್ಲ ಅಲ್ಲ. ನೋಡಿ, ಇದು ಕಚ್ಚ ಹಾಕಿದ್ವಿ ನೋಡಿ, ಒಳ್ಳೆ ಬೆಂದಿದೆ. ಏಡಿ ಪ್ರಿಯರಿಗಂತೂ ತುಂಬ ಇಷ್ಟ ಆಗುತ್ತೆ. ಸ್ಪೆಷಲಿ ನನ್ನ ಮಗನಿಗಂತೂ ತುಂಬ ಇಷ್ಟ ಆಗುತ್ತೆ. ಒಂದು ಕಾಲ ಅವನಿಗೆ ಇಡಬೇಕಾಗ್ತದೆ. ಎಷ್ಟು ಮಾಡಿ ನೋಡಿ, ಮಾಂಸ ನೋಡಿ. ಅದೇ ಈ ಸೈಜಿಗೆ ಇನ್ನು ಸ್ವಲ್ಪ ಮಾಂಸ ಇರ್ಬೇಕಿತ್ತ ಅಂತಲ್ಲ ನೋಡಿ. ಸ್ವಲ್ಪ ಅಷ್ಟು ಫುಲ್ ಇದೆ ಮಾಂಸ, ಇನ್ನು ಸ್ವಲ್ಪ ಜಾಸ್ತಿ ಇರ್ಬೇಕಿತ್ತು. ಸ್ವಲ್ಪ ಕಟ್ ಮಾಡಿ. ಒಳ್ಳೆ ಉಂಟಾ? ಬನ್ನಿ ನೀವು ಕೂಡ ಟೇಸ್ಟ್ ಮಾಡಲಿಕ್ಕೆ.
ಚೆನ್ನಾಗಿದೆ ಅಲ್ಲ, ಒಳ್ಳೆ ಮಾಂಸ ಉಂಟು. ಒಳ್ಳೇದಾಗುತ್ತೆ ನಮ್ಮ ಬಾಯ್ಲ್ಡ್ ರೈಸ್ ಜೊತೆ ಅಂತೂ ಒಳ್ಳೇದಾಗ್ತದೆ. ರೈಸ್ ಟೇಸ್ಟ್ ಮಾಡಿ. ನನಗೆ ಈ ಪಿಕ್ಕಲ್ ತುಂಬ ಇಷ್ಟ ಆಯಿತಾ, ಸ್ವೀಟ್ ಪಿಕ್ಕಲ್ ಭಾರಿ ಒಳ್ಳೇದಾಗ್ತದೆ. ಸ್ಪೈಸಿ ಸಾರು, ಅದರ ಜೊತೆ ಈ ಸೈಡಲ್ಲಿ ಸ್ವಲ್ಪ ಸ್ವಲ್ಪ ಸಾಕು, ಜಾಸ್ತಿ ಹಾಕ್ಬೇಕಂತಿಲ್ಲ. ಸ್ವೀಟ್ ಪಿಕ್ಕಲ್ ತುಂಬ ಒಳ್ಳೇದಾಗ್ತದೆ. ಓಕೆ, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಬಾಯ್.